ನಲ್ಮೆಯ ವಿದ್ಯಾರ್ಥಿಗಳೇ, ನಾನು ಈ KS ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲರ್ ಅಪ್ರೋಚ್ ಏನಿದೆಯಲ್ಲ ಆ ಸಿದ್ಧಾಂತದಲ್ಲಿ ನನಗೆ ನಂಬಿಕೆ ಇಲ್ಲ. ಆ ಸಿದ್ಧಾಂತದಿಂದ ರೆಗ್ಯುಲರ್ ಅಂದರೆ ಪಾಠ ಕೇಳದೆ ಓದೆ ಹೋಗಿ ಎಕ್ಸಾಮ್ ಬರೆದೆ ಅದರಲ್ಲಿ ನಂಬಿಕೆ ಇಲ್ಲ. ನನಗೆ ನಿರಂತರವಾಗಿ ನೆಟ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಇಷ್ಟ ಆಗುತ್ತೆ. ಸೊ ಈ ಒಂದು ಸೆಷನ್ ಇದೆಯಲ್ಲ ಇದು ನಿಮ್ಮ ಕಲಿಕೆಯ ಭಾಗ, ನನ್ನ ಟೀಚಿಂಗ್ನ ಭಾಗ ಎಂದು ಭಾವಿಸಬೇಕು ನೀವು. ಇದರ ಮೂಲಕ ಅನೇಕ ಕಾನ್ಸೆಪ್ಟ್ಗಳನ್ನ ಕ್ಲಾರಿಟಿ ತೊಗೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಆದಂತಹ ತಪ್ಪುಗಳನ್ನು ಮಾಡಬೇಡಿ. ಇಲ್ಲಿ ಈ ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಕಂಡುಬರುವಂತಹ ಸರಿ ಅಂಶಗಳನ್ನು ಸಹ ನೀವು ಇಲ್ಲಿಂದ ಪ್ರೇರಣೆಯನ್ನು ಪಡೆದುಕೊಂಡು ತಮ್ಮ ನೋಟನ್ನು ಮಾಡ್ಕೊತಾ ಹೋಗಿ. ಸೊ ನನ್ನ ಕ್ಲಾಸಸ್ ಹೇಗಿರ್ತವೆ ಅಂತಂದರೆ, ಇದು ಯಾವುದೋ ಒಂದು ಚಾಪ್ಟರ್ ತೊಗೊಂಡೆ ಪಾಠ ಮಾಡಿದೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದೆ. ಕಾನ್ಸೆಪ್ಚುಯಲ್ ಎಥಿಕ್ಸಲ್ಲಿ ಯಾವುದೇ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಿಲ್ಲ. ಅದೇ ಪ್ರಾಮಾಣಿಕತೆ, ನಿಷ್ಪಕ್ಷಪಾತ, ನಾಯಕತ್ವ, ವಸ್ತುನಿಷ್ಠತೆ ಅವೇ ಇರುತ್ತೆ. ಬಟ್ ಮೈ ಪಾಯಿಂಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಟು ಯುವರ್ ಆನ್ಸರ್. ಓಕೆ, ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಂತಂದರೆ ಇಲ್ಲಿ ಹೇಳ್ತಕ್ಕಂತಹ ಒಳ್ಳೆಯ ಅಂಶಗಳನ್ನು ಮತ್ತು ಸುಧಾರಣೆಗಳನ್ನು ತಾವು ಬರೆದಿಟ್ಕೊಳ್ಬೇಕು. ಫೈನ್, ಪ್ರತಿಯೊಂದು ಕೀ ಪಾಯಿಂಟ್ಸ್ ಹೇಳ್ಕೊತ ಹೋಗ್ತಾ ಇರ್ತೀನಿ. ವಾಟ್ ಈಸ್ ಎಥಿಕ್ಸ್? ಹೌ ಡಸ್ ಇಟ್ ಇನ್ಫ್ಲುಯೆನ್ಸ್ ಇಂಡಿವಿಜುವಲ್ ಬಿಹೇವಿಯರ್, ಆರ್ಗನೈಸೇಷನ್ ಕಲ್ಚರ್ ಆ್ಯಂಡ್ ಸೊಸೈಟಲ್ ನಾರ್ಮ್ಸ್? ಸೊ ಇಲ್ಲಿ ಕ್ವಶನ್ ನಂಬರ್ 1 ಇದು, ಕ್ವಶನ್ ನಂಬರ್ 2 ಇದು. ಈ ಎರಡನೇ ಕ್ವಶನಲ್ಲಿ ಸಬ್ ಕ್ವಶನ್ಸ್ ಏನಿದ್ದಾವೆ, ಒಂದು ಬಿಹೇವಿಯರ್, ಆರ್ಗನೈಸೇಷನ್ ಕಲ್ಚರ್ ಆ್ಯಂಡ್ ಸೊಸೈಟಲ್ ನಾರ್ಮ್ಸ್. ಸೊ ಟೋಟಲ್ಲು 1, 2, 3, 4 ಇನ್ಫ್ಲುಯೆನ್ಸ್. ಇವುಗಳನ್ನೆಲ್ಲವೂ ನಾನು ಆನ್ಸರ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಮೊದಲೇ ಹೇಳ್ತೀನಿ, ಹುತ್ತಕ್ಕೆ ಹೊಡೆಯಂಗಿಲ್ಲ, ಹಾವಿಗೆ ಹೊಡಿಬೇಕು ನೇರವಾಗಿ. ನೈತಿಕತೆ ಎಂಬುದು ಮೂಲ ತತ್ವಗಳಾಗಿದ್ದು ಸರಿ ತಪ್ಪುಗಳನ್ನು ತಿಳಿಸಿ ಸರಿದಾರಿಯಡಿಗೆ ನಡೆಯುವಂತೆ ಪ್ರೇರೇಪಿಸುತ್ತದೆ. ವೆರಿ ಗುಡ್, ಐ ಅಪ್ರಿಷಿಯೇಟ್, ವೆರಿ ಗುಡ್. ಆದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿಲ್ಲ. ಯಾವುದು ನೈತಿಕತೆ ಅಂದರೆ ಹಸಿದವನಿಗೆ ಅನ್ನವನ್ನು ನೀಡುವುದು ನೈತಿಕತೆ, ಪ್ರಾಮಾಣಿಕತೆಯಿಂದ ಇರುವುದು ನೈತಿಕತೆ. ಹೀಗೆ ನಾವು ನೈತಿಕತೆ ಬಗ್ಗೆ ಒಂದು ಎಕ್ಸಾಂಪಲ್ಸ್ ಕೊಡಬೇಕು. ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ, ನೈತಿಕತೆ ಅಂದರೆ ಎಕ್ಸಾಂಪಲ್ಸ್ ಅಂದರೆ ಎಥಿಕ್ಸು. ಎಕ್ಸಾಂಪಲ್ಸ್ ಇಲ್ದಂಗೆ ನಾನು ಬರೆಯೋದನ್ನು ಒಪ್ಪಲ್ಲ. ಓಕೆ, ನೆಕ್ಸ್ಟು ಇಲ್ಲಿನ ಸ್ಟೂಡೆಂಟ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಏನಂದರೆ ನೈತಿಕತೆಯ ಪ್ರಭಾವ, ಇನ್ಫ್ಲುಯೆನ್ಸ್ ವರ್ಡ್ ನೇರವಾಗಿ ಇಲ್ಲಿಗೆ ತಂದಿದ್ದಾರೆ. ಸೊ ಐ ಅಪ್ರಿಷಿಯೇಟ್ ದಿಸ್ ಕಲ್ಚರ್. ಬಟ್ ಇಲ್ಲೊಂದು ಸಮಸ್ಯೆ ಏನಿದೆ ಅಂದರೆ ನೈತಿಕತೆಯ ಪ್ರಭಾವ ಅಂತ ಬರೆದಾಗ ನೀವು ಈ ರೀತಿ ಹಾಕಬಾರ್ದು. ಏನಕ್ಕೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡಿದ್ದೀನಿ, ಜಸ್ಟ್ ಈ ಥರ ಹಾಕಿ ನೋಡಿ. ಈ ಒಂದೊಂದು ಸೆಕೆಂಡು ಸಹ ನಿಮಗೆ ತುಂಬ ಕೌಂಟ್ ಆಗುತ್ತೆ. ಫೈನ್, ತುಂಬ ಕೌಂಟ್ ಆಗುತ್ತೆ. ಅದಕ್ಕೆ ನಾನು ನನ್ನ ಕ್ಲಾಸಲ್ಲಿ ಕಂಪ್ಲೀಟಾಗಿ ಎಲ್ಲ ಥರ ಪಾಠಗಳನ್ನು ಮಾಡ್ಕೊತ ಹೋಗಿ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಇವೆಲ್ಲವೂ ಸಣ್ಣ ಪುಟ್ಟ ಅಂಶಗಳು, ಇವೆಲ್ಲ ನಿಮಗೆ ಕೌಂಟ್ ಆಗುತ್ತೆ ಗೆಳೆಯರೆ. ಓಕೆ ನೋಡಿ, ಇನ್ಫ್ಲುಯೆನ್ಸು ಬರೆದಿದ್ದಾರೆ. ಬಿಹೇವಿಯರ್, ಇಂಡಿವಿಜುವಲ್, ವೈಯಕ್ತಿಕ ನಡವಳಿಕೆ ಮೇಲೆ ಕರೆಕ್ಟ್. ಅಂದರೆ ಇವರು ಎಲ್ಲಿಯೂ ಅಂದರೆ ಪ್ರಶ್ನೆಯನ್ನು ಬಿಟ್ಟು ಹೊರಗಡೆ ಎಲ್ಲಿಯೂ ಹೋಗಿಲ್ಲ. ಐ ಅಪ್ರಿಷಿಯೇಟ್ ದಿಸ್ ಸ್ಟೂಡೆಂಟ್. ಓಕೆ, ನೈತಿಕತೆಯು ವ್ಯಕ್ತಿಯ ಕುಟುಂಬ, ಬಂಧು ಬಾಂಧವರೊಡನೆ ಸೌಹಾರ್ದಯುತ ಸಂಬಂಧ ಹೊಂದುವಂತೆ ಮಾಡುತ್ತದೆ. ಎಸ್, ಕರೆಕ್ಟ್. ಕೌಟುಂಬಿಕ ಕಲಹ, ದೌರ್ಜನ್ಯಗಳನ್ನು ತಡೆಯುತ್ತದೆ. ಕರೆಕ್ಟ್. ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತದೆ. ಎಸ್. ಆತ್ಮತೃಪ್ತಿಗೆ ಕಾರಣವಾಗುತ್ತದೆ. ದಿಸ್ ಈಸ್ ಆಲ್ಸೋ ಗುಡ್. ತದನಂತರದಲ್ಲಿ ಇಲ್ಲಿ ನಾವು ಈ ಜನರಲ್ ಪಾಯಿಂಟ್ಸ್ ಬರೋದಕ್ಕಿಂತ, ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಕೀ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸರ್, ಈ ಜನರಲ್ ಪಾಯಿಂಟ್ಸ್ ಬರೆಯೋ ಬದಲು ನೀವು ಏನು ಬರೀ ಅಂತಂದರೆ ಪಂಚಾಣುರಥಗಳ ಪಾಲನೆಯಿಂದ. ಓಕೆ, ತದನಂತರದಲ್ಲಿ ಅಹಿಂಸೆ ಪರಮೋ ಧರ್ಮ. ಓಕೆನಾ? ಸೊ ವ್ಯಕ್ತಿ ಬದಲಾದರೆ ಸಮಾಜ ಬದಲಾಗುತ್ತದೆ, ವ್ಯಕ್ತಿ ನಡವಳಿಕೆ ಇದ್ದರೆ ಸಮಾಜ ನಡವಳಿಕೆ ಆಗುತ್ತೆ. ಸೊ ಹೀಗೆ ಕೆಲವೊಂದು ಅಂಶಗಳನ್ನು, ಶೀಲಂ ಪರಂ ಭೂಷಣಂ ಅಂತ ನಾನು ಮೊನ್ನೆ ಹೇಳಿದ್ದೀನಿ, ಶೀಲಂ ಪರಂ ಭೂಷಣಂ. ಸೊ ಇದನ್ನು ನೀವು ಹಾಕಿಲ್ಲ ಅಂತಂದರೆ, ಇದನ್ನು ಹಾಕಿದರೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಫೈನ್, ಜನರಲ್ಲಾಗಿ ಬರ್ತಕ್ಕಂಥದ್ದು ಒಪ್ಕೊತೀನಿ. ಆದರೆ ಹೆಚ್ಚು ಅಂಕಗಳು ನನಗೆ ಯು ಶುಡ್ ಗೆಟ್ 180 ಮಾರ್ಕ್ಸ್. ಓಕೆ, ನೆಕ್ಸ್ಟು ಸಾಂಸ್ಥಿಕ ಸಂಸ್ಕೃತಿ. ಎಸ್, 2ನೇ ಪಾಯಿಂಟಿಗೆ ನೇರವಾಗಿ ಬಂದಿದ್ದಾರೆ. ಐ ಅಪ್ರಿಷಿಯೇಟ್. ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸುತ್ತದೆ. ಉದಾಹರಣೆ ಟಾಟಾ ಟ್ರಸ್ಟ್. ಓಕೆ, ಟಾಟಾ ಟ್ರಸ್ಟ್ ಯಾವ ನೈತಿಕ ಮೌಲ್ಯ ಇಟ್ಕೊಂಡಿದೆ ಅಂದರೆ ಒಂದು ಎಕ್ಸಾಂಪಲ್ ಬರೀಬೇಕು. ಯಾವುದು ನೈತಿಕ ಮೌಲ್ಯ ಅಂತಂದರೆ, ಇವರು ಯಾವುದೇ ರೀತಿಯ ಸಿಗರೇಟ್
ಮತ್ತು ಬ್ಯಾಡ್ ಗೂಡ್ಸ್ ಅಂತಾರೆ, ಬ್ಯಾಡ್ ಗೂಡ್ಸ್ನ ಉತ್ಪಾದನೆಯನ್ನು ಇವರು ಉತ್ಪಾದನೆ ಮಾಡಲ್ಲ. ಇದೊಂದು ದೇಶಾಭಿಮಾನದ ಒಂದು ಸಂಸ್ಥೆ. ಸೊ ಈ ಥರ ಬರೀಬೇಕು. ಓಕೆ. ನೆಕ್ಸ್ಟು, ನೌಕರರು ಷೇರುದಾರರು ಸರ್ಕಾರದ ನಡುವೆ ನ್ಯಾಯಯುತ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ. ಸೊ ಇದನ್ನು ಸಿಂಪಲ್ಲಾಗಿ ಕಾರ್ಪೊರೇಟ್ ಆಡಳಿತ ಅಂತ ಮೆನ್ಷನ್ ಮಾಡಿ. ಇದು ನನಗೆ ಸಬ್ ಹೆಡ್ಡಿಂಗ್ ಬೇಕು, ಕಾರ್ಪೊರೇಟ್ ಆಡಳಿತ. ಸಬ್ ಹೆಡ್ಡಿಂಗ್ ಬರೀರಿ, ಸಬ್ ಹೆಡ್ಡಿಂಗ್ ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಸಂಸ್ಥೆ ಸರ್ಕಾರಿ ಅಧಿಕಾರ ನಡುವೆ ಅಪವಿತ್ರ ಮೈತ್ರಿ ತಡೀತದೆ. ಇದನ್ನೇ ರಿಪೀಟ್ ಮಾಡಿದ್ದಾರೆ. ಇಲ್ಲಿ ಪಾಸಿಟಿವ್ ಹೇಳಿದ್ರೆ ನೆಗೆಟಿವ್ ಹೇಳಿದ್ದಾರೆ. ಇದು ಟೈಮ್ ವೇಸ್ಟ್ ಪ್ರೊಸೆಸ್. ಒಂದು ಕಾರ್ಪೊರೇಟ್ ಆಡಳಿತ ಅಂದರೆ ಮೆನ್ಷನ್ ಮಾಡಿದ್ರೆ ಮುಗ್ತು. ನೈತಿಕ ಸಂದಿಗ್ಧತೆ ಪರಿಹಾರ ಮಾಡುವಲ್ಲಿ ಸಹಾಯ. ಎಕ್ಸಾಂಪಲ್ ಸಾಂಸ್ಥಿಕ ಲಾಭ ವರ್ಸಸ್ ಪರಿಸರ ಕಾಳಜಿ. ವೆರಿ ಗುಡ್. ನೋಡಿ, ಇದು ಎಕ್ಸಾಕ್ಟ್ ಅಪ್ರೋಚ್. ನೇರವಾಗಿ ಹೇಳಬೇಕು, ಒಂದು ಎಕ್ಸಾಂಪಲ್ ಕೊಡಬೇಕು, ಹೋಗ್ತಾ ಇರಬೇಕು. ನನಗೆ ಅರ್ಥ ಆಯಿತು, ಸಾಂಸ್ಥಿಕ ಲಾಭ ವರ್ಸಸ್ ಪರಿಸರ ಕಾಳಜಿ ನನಗೆ ಅರ್ಥ ಆಯಿತು. ಹೀಗೆ ಇಲ್ಲಿನ ಒಳ್ಳೆಯ ಅಂಶಗಳನ್ನು ತಾವು ಉತ್ತರಗಳಲ್ಲಿ ಬರೆದಿಟ್ಟುಕೊಳ್ಳಿ. ನನ್ನ ಕಲಿಸುವ ಕ್ರಮ ಮತ್ತು ತಾವು ಕಲಿಯುವ ಕ್ರಮ ಈ ರೀತಿಯಲ್ಲೇ ಇರಬೇಕಂತ. ಇದು ಒಂದು ರೀತಿಯಲ್ಲಿ ಲ್ಯಾಬಲ್ಲಿ, ಈಗ ಕೆಮಿಸ್ಟ್ರಿಯನ್ನು ಕ್ಲಾಸಲ್ಲಿ ಪಾಠ ಮಾಡೋದು ಬೇರೆ, ಲ್ಯಾಬಲ್ಲಿ ಕಲಿಯೋದು ಬೇರೆ. ನನ್ನ ಉದ್ದೇಶ ಲ್ಯಾಬಲ್ಲಿ ಕಲಿಬೇಕನ್ನೋದು ಅದು ಲ್ಯಾಬಲ್ಲಿ ಕಲಿತಾಗ ಅದು ನಿಮಗೆ ಕೆಮಿಸ್ಟ್ರಿ ತುಂಬ ನಿಮಗೆ ತಲೆಯಲ್ಲಿ ಹೋಗಲ್ಲ, ಹೃದಯದ ಆಳಕ್ಕೆ ಇಳಿಯುತ್ತೆ. ಇದು ಒಂಥರ ಲ್ಯಾಬ್ ಇದ್ದಾಗೆ. ಐ ಬಿಲೀವ್ ಇನ್ ಲ್ಯಾಬ್, ನಾಟ್ ಇನ್ ಕ್ಲಾಸ್. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನಾನು ನಂಬಿಕೆಟ್ಟವನು ಹೊರತು ಸಿದ್ಧಾಂತದಲ್ಲಿ, ಥಿಯರಿಯಲ್ಲಿ ನಂಬಿಕೆಟ್ಟವನು ಅಲ್ಲ. ಸಾಮಾಜಿಕ ರೂಢಿಗಳು. ಸಮಾಜದಲ್ಲಿನ ಆಚಾರ ವಿಚಾರಗಳ ಮೇಲೆ ಪ್ರಭಾವ. ಸಾಮಾಜಿಕ ರೂಢಿಗಳು ಸಮಾಜದಲ್ಲಿನ ಆಚಾರ ವಿಚಾರಗಳ ಮೇಲೆ ಪ್ರಭಾವ. ಸಮಾಜದಲ್ಲಿ ದೋಷಗಳನ್ನು ಸರಿಪಡಿಸುವಲ್ಲಿ ಸಹಾಯ. ಓಕೆ. ದಲಿತರ ಮೇಲೆ ದೌರ್ಜನ್ಯ. ಸಮಾನತೆಯತ್ತ ಸಾಗಲು ಪ್ರೇರಣೆ. ಮಹಿಳಾ ಸ್ವಾತಂತ್ರ್ಯ, ಸಮಾನತೆ. ನೋಡಿ, ಅಗೇನು ನೀವು ಏನು ಮಾಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಜನ್ರಲ್ಲಾಗಿ ಬರೆದಿದ್ದಾರೆ. ಜನ್ರಲ್ಲಾಗಿ ಬರೆಯೋದಕ್ಕಿಂತ ಸಮಾಜದಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ನೈತಿಕತೆ ಇರ್ತಕ್ಕಂಥ ಸಮಾಜದಲ್ಲಿ ಏನು ಮಾಡಿದ್ದಾರೆ, ವ್ಯಾಕ್ಸಿನ್ ಮೈತ್ರಿ ಅಂದರೆ ವ್ಯಾಕ್ಸಿನನ್ನು ನಾವು ಒಂದು ವಸುಧೈವ ಕುಟುಂಬಕ್ಕಂತ ನಂಬಿದ್ದೀವಿ. ವಸುಧೈವ ಕುಟುಂಬಕಮ್ ಅನ್ನೋ ಪರಿಕಲ್ಪನೆ ನಂಬ್ಕೊಂಡಿದ್ದೀವಿ. ಸೊ ಅದಕ್ಕೆ ವ್ಯಾಕ್ಸಿನ್ಗಳನ್ನು ಫ್ರೀಯಾಗಿ ಸಪ್ಲೈ ಮಾಡಿದ್ದೀವಿ. ಸೊ ನಮ್ಮ ಸಮಾಜದಲ್ಲಿ ಏನಾಗಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತ ದೇವತೆ. ನಮ್ಮ ಮಹಿಳೆಯರಿಗೆ ಎಲ್ಲಿ ಮಹಿಳೆ ಇರ್ತಾರೋ ಅಲ್ಲಿ ಅವ್ರು ದೇವತೆ ನೆಲೆಸಿರ್ತಾರೆ. ಆದ್ದರಿಂದ ಮಹಿಳೆಯರಿಗೆ ಗೌರವ. ಯು ಜಸ್ಟ್ ಪುಟ್ ಸಚ್ ಟೈಪ್ ಆಫ್ ವರ್ಡ್ಸ್, ಇಟ್ ವಿಲ್ ಬ್ರಿಂಗ್ ಮೋರ್ ವೈಟೇಜ್ ಟು ದಿ ಯುವರ್ ಆನ್ಸರ್ಸ್. ಓಕೆ. ಎಸ್. ತದನಂತರದಲ್ಲಿ ಸರ್ವಧರ್ಮ ಸಮಭಾವ. ಇದರಿಂದ ಜಾತ್ಯತೀತ ಸಮಾಜದ ನಿರ್ಮಾಣ. ಓಕೆ. ಈ ಥರ ಬರಿಬೇಕಾಗುತ್ತೆ. ಸೊ ನೀವೆಲ್ಲರೂ ಇದನ್ನು ನೀವು ಲ್ಯಾಬ್ ಅಂದ್ಕೊಂಡು ಇದನ್ನು ಈ ರೀತಿಯಾಗಿ ನೀವು ಕೂಡ ಮುಂದೆ ಬರೀಬೇಕು. ನೈತಿಕತೆಯು ಉತ್ತಮ ಮೌಲ್ಯಗಳ ಉಳ್ಳ ವ್ಯಕ್ತಿ, ಸಂಘಟನೆ, ಒಟ್ಟಾರೆ ಉತ್ತಮ ಸಮಾಜ ನಿರ್ಮಾಣ ಕಾಣುತ್ತೆ. ಇದು ತುಂಬ ಜನರಲ್ ಆಗಿದೆ. ಸೊ ಈ ರೀತಿಯಾಗಿ ಬರಿಬಾರ್ದು. ಸೊ ನೀವೇ ಯಾವ ರೀತಿಯಾಗಿ ಬರಿಬೇಕಂದ್ರೆ, ಇಲ್ಲೂ ಸಹ ಒಂದು ಅಗೇನ್ ನಿನಗೆ ಹೇಳಿದ್ದೀನಿ, ಅಂತ್ಯೋದಯ ಸಮಾಜದ ನಿರ್ಮಾಣಕ್ಕೆ, ಅಥವಾ ವಿಕಸಿತ ಭಾರತ ನಿರ್ಮಾಣಕ್ಕೆ, ಅಥವಾ ಭಾರತ ವಿಶ್ವಗುರು ಆಗಬೇಕೆಂದರೆ ಕೇವಲ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯಿಂದ ಮಾತ್ರ ಸಾಧ್ಯವಿಲ್ಲ. ಅದು ತನ್ನ ನೈತಿಕ ಶಕ್ತಿ ಮತ್ತು ಆತ್ಮಬಲದಿಂದ ಸಹ ಒಂದು ವಿಶ್ವಗುರು ಆದಲ್ಲಿಗೆ ಮಾತ್ರ ಅದಕ್ಕೊಂದು ನೆಲೆ ಮತ್ತು ಬೆಲೆ. ಈ ರೀತಿಯಾಗಿ ಹೇಳಿದಾಗ ನಿಮ್ಮದೊಂದು ಆನ್ಸರ್ ರೆಡಿ. ಫೈನ್. ನೆಕ್ಸ್ಟು, ಅನಲೈಸ್ ದಿ ಕರೆಂಟ್ ಸ್ಟೇಟಸ್ ಆಫ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ವಾಟ್ ಆರ್ ದಿ ಕೀ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ಸ್ ಟು ಅಡ್ರೆಸ್ಸಿಂಗ್ ಎಥಿಕಲ್ ಪ್ರಾಬ್ಲಮ್ಸ್. ಓಕೆ. ಸೊ ಇಲ್ಲಿ ಒಂದು ಇದಿದೆ, ಇಲ್ಲೊಂದು ಭಾಗ, ಇಲ್ಲೊಂದು ಚಾಲೆಂಜಸ್ ಎರಡನೇ ಭಾಗ, ಮೂರನೇದು ಸೊಲ್ಯೂಷನ್ ಭಾಗ. ಓಕೆ. ಈ ಮೂರುಗಳನ್ನು ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆಯನ್ನು ಸ್ಥಾಪಿಸಲು ಅನೇಕ ಪ್ರಯತ್ನಗಳನ್ನು ಸಾಂಸ್ಥಿಕವಾಗಿ, ಕಾನೂನುವಾಗಿ ತೆಗೆದುಕೊಳ್ಳುತ್ತಾ ಬಂದೀವಿ. ನಾನು ಈ ಇಂಟ್ರೊಡಕ್ಷನ್ನ ಒಪ್ಪಲ್ಲ. ಏನಕ್ಕೆ ಒಪ್ಪಲ್ಲ ಅಂತಂದರೆ, ತುಂಬ ಜನರಲಿಸ್ಟಿಕ್ ಆಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಏನು ಮಾಡಬೇಕಂದ್ರೆ, ಆಡಳಿತದಲ್ಲಿ ನೈತಿಕತೆಯನ್ನು ತರುವುದರ ಮೂಲಕ ಉತ್ತಮ ಆಡಳಿತವನ್ನು ಸ್ಥಾಪಿಸಿ ಗಾಂಧೀಜಿಯವರ ಕನಸಾದ ಗ್ರಾಮ ಸ್ವರಾಜ್ಯದ ಕನಸನ್ನು ಇಡೀ ಸಮಾಜದಲ್ಲಿ ಬಿತ್ತರಿಸುವಂತಹ ಕೆಲಸ ಈ ಒಂದು ನೈತಿಕತೆಯ ಮೂಲಕ ಸಾಗುತ್ತದೆ. ಅಥವಾ ಇದನ್ನು ಬಿಡಿ, ಇಲ್ಲ ಅಂತಂದರೆ ಇನ್ನೊಂದು ರೀತಿಯಲ್ಲಿ ಬರೀರಿ. ನೈತಿಕ ಆಡಳಿತದ ಮೂಲಕ ಈ ಸಮಾಜದಲ್ಲಿ ಧ್ವನಿಯಿಲ್ಲದವರಿಗೆ ಧ್ವನಿಯನ್ನು ನೀಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆಯನ್ನು ಈ ಕೆಳಗಿನಂತೆ ತರಲಾಗಿದೆ. ಓಕೆ. ಏನಿದೆ ಸ್ಟೇಟಸ್ಸು, ಪ್ರಸ್ತುತ ಸ್ಥಿತಿ ಏನಿದೆ ನೈತಿಕತೆ? ಅಗೇನ್ ಈ ಥರ ಹಾಕೋದು ಬೇಡ, ಈ ಥರ ಇರಲಿ. ಸಾಂವಿಧಾನಿಕ ಮೌಲ್ಯಗಳು. ಎಸ್, ಸಾಂವಿಧಾನಿಕ ಮೌಲ್ಯಗಳು, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ. ಗುಡ್. ನೋಡಿ, ಕೀ ಪಾಯಿಂಟ್ಸ್ ಇಷ್ಟೇ. ಹಿಂಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಕೀ ಪಾಯಿಂಟ್ಸ್. ಐ ಅಂಡರ್ಸ್ಟುಡ್.
ಕಾನೂನಾತ್ಮಕ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ 2000 ಇತ್ಯಾದಿಗಳ ಮೂಲಕ ನೈತಿಕ. ನೋಡಿ ಇದು ಬೇಡ. ಮಾಹಿತಿ ಹಕ್ಕು ಕಾಯ್ದೆ ಪಾರದರ್ಶಕತೆಯನ್ನು ಅನುಷ್ಠಾನ ಮಾಡ್ತಾ ಇರೋದು, ಪಾರದರ್ಶಕತೆಯ ಮೂಲಕ ಸುಗಮ ಆಡಳಿತ, ಸಿಂಪಲ್. ನೆಕ್ಸ್ಟು ತಂತ್ರಜ್ಞಾನ ಅಳವಡಿಕೆ, ಆನ್ಲೈನ್ ಸೇವೆಗಳು, ಫಲಾನುಭವಿಗಳಿಗೆ ನೇರ ಹಣ ವರ್ಗಾವಣೆ, ಈ ಮೂಲಕ ಸರ್ಕಾರದ ಸಂಪನ್ಮೂಲಗಳ ಸದ್ಬಳಕೆ. ನೆಕ್ಸ್ಟು ನೋಡಿ, ಇವರು ಸವಾಲುಗಳು ಬರೆದಿದ್ದಾರೆ. ಎಸ್, ವೆರಿ ಗುಡ್. ನೋಡಿ ಅವರು ಕರೆಕ್ಟಾಗಿ ಸಬ್ಮಿಟಿಂಗ್ ಬರೆದಿದ್ದಾರೆ. ಈ ಥರ ನೀವು ಸಬ್ಮಿಟಿಂಗ್ ಬರೀಬೇಕು. ಫಸ್ಟ್ನೇದು ಭ್ರಷ್ಟಾಚಾರ. ಭಾರತದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಭ್ರಷ್ಟಾಚಾರ ಗಂಭೀರವಾಗಿದೆ. ಎಸ್, ಭ್ರಷ್ಟಾಚಾರ ಗಂಭೀರವಾಗಿದೆ. ಇದು ಏನಾಗಿದೆ ಅಂತಂದರೆ ಜನರಲ್ ವರ್ಡ್. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ CP 2024. ನೋಡಿ, ಅತಿಯಾದ ಭ್ರಷ್ಟಾಚಾರ ಕಂಡುಬರುತ್ತದೆ. ಭ್ರಷ್ಟಾಚಾರದಲ್ಲಿ ರಾಜಕೀಯ ಭ್ರಷ್ಟಾಚಾರ ಮತ್ತು ಆಡಳಿತದ ಭ್ರಷ್ಟಾಚಾರ. ಓಕೆ, ರಾಜಕೀಯ ಹಸ್ತಕ್ಷೇಪ, ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸುವಲ್ಲಿ ತೊಡಕು, ನಾಗರಿಕ ಸಹಭಾಗಿತ್ವದ ಕೊರತೆ, ಕಾನೂನಾತ್ಮಕ ದೋಷಗಳು, ಸಂವಿಧಾನದ 311ನೇ ವಿಧಿಯ ದುರ್ಬಳಕೆ ಅಥವಾ ನ್ಯಾಯಾಂಗದಲ್ಲಿ ಆರೋಪ ಸಾಬೀತು ಆಗುವುದಿಲ್ಲ. ಸೊ ಆರೋಪ ಸಾಬೀತಾದವರ ಪ್ರಮಾಣ ಕೇವಲ 3%. ಈ ಥರ ಬರೆದಾಗ ನಮಗೆ ಹೆಚ್ಚು ಅಂಕಗಳು ಬರುತ್ತೆ. ನೆಕ್ಸ್ಟು ಪರ್ಯಾರೋಪಗಳು ಬರೆದಿದ್ದಾರೆ. ನೈತಿಕತೆಯನ್ನು ಬಲಗೊಳಿಸುವುದು, ತರಬೇತಿ, ನೈತಿಕ ನಡವಳಿಕೆಗಳಿಗೆ ಪ್ರೋತ್ಸಾಹ, ಗುರುತಿಸುವಿಕೆ. ಎಸ್, ನೈತಿಕತೆ ಬಲಗೊಳಿಸುವುದು. ಫಸ್ಟ್ ತರಬೇತಿಗಿಂತ ಮುಂಚೆ ಆಯ್ಕೆ ಉತ್ತಮ ಆಯ್ಕೆ ಮಾಡ್ಕೊಳ್ಳೋದು ವ್ಯಕ್ತಿಗಳನ್ನು. ಕಾನೂನುಗಳ ಕಟ್ಟುನಿಟ್ಟಿನ ಜಾರಿ, ಲೋಪದೋಷಗಳನ್ನು ಸರಿಪಡಿಸುವುದು, ವಿಜಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿ ಮಾಡುವುದು, ಸಂಸ್ಥೆಗಳ ಬಲವರ್ಧನೆ, ಲೋಕಪಾಲ್, ಲೋಕಾಯುಕ್ತ, CVC, CBIಗಳ ಬಲವರ್ಧನೆ. ನಂತರದಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಹೆಚ್ಚಿಸುವುದು, ಸರ್ಕಾರಿ ಅಧಿಕಾರಿಗಳು ಅದಕ್ಷ ಅಪ್ರಾಮಾಣಿಕ ಕೆಲಸಗಳನ್ನು ನೇರವಾಗಿ ಪ್ರಶ್ನಿಸುವ ಅವಕಾಶವನ್ನು ಒದಗಿಸುವುದು, ಸಾಮಾಜಿಕ ಲೆಕ್ಕ ಪರಿಶೋಧನೆ, ನಾಗರಿಕ ಸನ್ನದು. ಇವು ಟೆಕ್ನಿಕಲ್ ಪಾಯಿಂಟ್, ನಾಗರಿಕ ಸನ್ನದು. ಓಕೆ, ಬಟ್ ಇದಕ್ಕೆ ಪಾಯಿಂಟ್ ಮ್ಯಾಚ್ ಆಗ್ತಾ ಇಲ್ಲ. ನೀವೇನು ಮಾಡಬೇಕು ಅಂದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮೂಲಕ ಒಂದು ಯೋಜನೆಗಳು ಯಾವ ಮಟ್ಟದಲ್ಲಿ ತಲುಪಿದ್ದಾವೆ, ನಾಗರಿಕ ಸನ್ನದಗಳ ಮೂಲಕ ನಾಗರಿಕರಿಗೆ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು, ಹೊಣೆಗಾರಿಕೆ, ಇವೆಲ್ಲ ಅಗೇನ್ ಕ್ಲಿಷೆ ಆಗುತ್ತವೆ. ನಾವೇನು ಮಾಡಬೇಕಂದ್ರೆ ಫೀಡ್ಬ್ಯಾಕ್, ಪ್ರತಿಕ್ರಿಯೆ ಆಧಾರಿತ ಆಡಳಿತ, ನಾಗರಿಕರ ಕುಂದುಕೊರತೆಗಳ ನಿವಾರಣೆ, CAG ವರದಿಯ ಕಡ್ಡಾಯ ಅನುಷ್ಠಾನ, ಈ ಥರ ಮೆನ್ಷನ್ ಮಾಡಬೇಕು. ತದನಂತರದಲ್ಲಿ ಶೈಕ್ಷಣಿಕ ಮೌಲ್ಯಗಳನ್ನು ಸ್ಥಾಪಿಸ್ತಕ್ಕಂಥದ್ದು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಂತಹ ಭ್ರಷ್ಟಾಚಾರದಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತವೆ, ವಜಾಗೊಳಿಸ್ತಕ್ಕಂಥ, ಹೀಗೆ ಮಾಡಬರಬೇಕು. ಸೊ ಹೊಣೆಗಾರಿಕೆ, ಇವು ಪದೇ ಬರ್ತಾ ಇರ್ತವೆ. ಇವನು ಸ್ವಲ್ಪ 1-2 ಕ್ವಶನ್ ಹಾಕಿದ್ಮೇಲೆ 3ನೇ ಕ್ವಶನ್ಗೆ ಕಂಟಿನ್ಯೂ ಮಾಡಬೇಡಿ. 2ನೇ RCU ಕಾನೂನು, ನೀತಿ, ನಿಯಮಗಳ ಪರಿಣಾಮಕಾರಿ ಜಾರಿ ಮತ್ತು ಮಾನವೀಯ ಮೌಲ್ಯದ ಆಡಳಿತಕ್ಕೆ ನೈತಿಕತೆ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. 2ನೇ RC ಏನು ಹೇಳಿದೆ? ಒಂದು ಅಬ್ಸರ್ವೇಷನ್ ಬರಿಬೇಕಿತ್ತು, ಬರೆದಿಲ್ಲ. ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಂದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಬೇಕಾಗುತ್ತೆ. ಪ್ರೊಫೆಷ್ನಲ್ ಆದಾಗ ನಿಮಗೆ ಸಹಾಯ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಸರಿ, ಸೊ ಇದು ನನ್ನ ಕ್ಲಾಸ್ನ ಭಾಗ ಅಂತೂ ಭಾವಿಸಬೇಕು ಹೊರತು ಯಾವುದೋ ಪ್ರಶ್ನೆಯನ್ನು ಸರ್ ಆನ್ಸರ್ ಬಂದು ಇವ್ಯಾಲ್ಯೂಟ್ ಮಾಡಿದ್ದಾರೆ ಅಂತ ಅಲ್ಲ. ಇದು ನನ್ನ ಕ್ಲಾಸ್ನ ಭಾಗ. ಸೊ ಇಲ್ಲಿ ಒಟ್ಟಾರೆ ಪಾಯಿಂಟ್ ಏನಂದರೆ ನಿಮ್ಮ ಕೀ ಪಾಯಿಂಟ್ಸ್ ನಿಮಗೆ ಸೇವ್ ಮಾಡುತ್ತೆ ಹೊರತು ನಿಮ್ಮ ಇಡೀ ಪುಸ್ತಕ ನಿಮ್ಮನ್ನು ಸೇವ್ ಮಾಡಲ್ಲ. ನಿಮ್ಮ ಕೀ ಪಾಯಿಂಟ್ಸ್ ನಿಮಗೆ ಸೇವ್ ಮಾಡುತ್ತೆ.